ಇಲಾಖೆ ಎಂಟಿವಿ ವೀಕ್ಷಕರಿಗೆ ಸ್ವಾಗತ. ತಾಳಿಕೋಟೆ ತಾಲೂಕಿನ ಕಲಕೆರೆ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಯುಗಾದಿ ಪಾಡ್ಯದ ನಿಮಿತ್ತವಾಗಿ ಎಲ್ಲರೂ ಕೂಡಿ ಬಣ್ಣ ಆಡುವ ಒಂದು ಆಟ ನಡೆಯಿತು. ಎಲ್ಲ ಸಾರ್ವಜನಿಕರು ಶಾಂತ ರೀತಿಯಿಂದ ಬಣ್ಣ ಆಡುತ್ತಾ ಎಲ್ಲರೂ ಒಂದೇ ತಾಯಿ ಮಕ್ಕಳಂತೆ ಬಣ್ಣದ ಆಟವನ್ನು ಆಡಿ ಶಾಂತ ರೀತಿಯಿಂದ ಸಂಭ್ರಮಾಚರಣೆ ಮಾಡಿದರು. ಈ ಸಂದರ್ಭದಲ್ಲಿ ಬೋವಿ ಸಮಾಜದ ಮುಖಂಡರಾದ ಹನುಮಂತ ವಡ್ಡರ್, ನಮ್ಮ ಭಾಗದಲ್ಲಿ ಹೋಳಿ ಹಬ್ಬ ಆಚರಣೆ ಮಾಡುವುದಿಲ್ಲ. ನಮ್ಮ ಗ್ರಾಮದಲ್ಲಿ ವೀರಗಂಟಿ ಮಡಿವಾಳೇಶ್ವರ ದೇವಸ್ಥಾನ ಇರುವುದರಿಂದ ನಮ್ಮ ಗ್ರಾಮದಲ್ಲಿ ಹೋಳಿ ಹುಣ್ಣಿಮೆ ಆಚರಣೆ ಮಾಡುವುದಿಲ್ಲ. ನಮ್ಮ ಕಲಕೆರೆ ಗ್ರಾಮದಲ್ಲಿ ಯುಗಾದಿ ಪಾಡ್ಯದ ನಿಮಿತ್ತವಾಗಿ ಶಾಂತ ರೀತಿಯಿಂದ ಹಬ್ಬವನ್ನು ಆಚರಣೆ ಮಾಡಿದರೆಂದು ತಿಳಿಸಿದ್ದರು. ಪ್ರದೀಪ್ ವಿಶ್ವಕರ್ಮ, ರಾಜು ಜಂಬಗಿ, ಮಡು ಇಳಿಗೆರೆ, ಮುದುಕಣ್ಣ ಗುಂಶೆಟ್ಟಿ, ಸಿದ್ದು ಪೂಜಾರಿ, ನಾಗು ಗಡಿಗಿ, ಮಲ್ಲು ಜಂಬಗಿ, ಇನ್ನು ಹಲವಾರು ನೂರಾರು ಯುವಕರು ಸೇರಿ ಬಣ್ಣದ ಆಟವನ್ನು ಶಾಂತ ರೀತಿಯಿಂದ ಆಚರಣೆ ಮಾಡಿದರು. ವರದಿ ಮೈಬೂಬ್ ಬಾಷಾ, ಮನುಗೋಳಿ, ಎಂಟಿವಿ ನ್ಯೂಸ್ ಕನ್ನಡ. ನಿರಂತರ ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ಎಂಟಿವಿ ಕನ್ನಡ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಾವು ಈ ವರ್ಷ ಕೂಡ ಇಲ್ಲಿ ನಮ್ಮೂರಲ್ಲಿ ಕಲಿಕೆರೆಯಲ್ಲಿ ಬಣ್ಣ ಆಡ್ತಾ ಇದೀವಿ. ಯಾಕಂತ ಕೇಳಿದ್ರೆ ಹೋಳಿ ಹುಣ್ಣಿಮೆಯಲ್ಲಿ ನಾವೆಲ್ಲರೂ ಇಲ್ಲಿ ಬಣ್ಣ ಆಡೋದಿಲ್ಲ. ಯಾಕಂತಂದ್ರೆ ನಮ್ಮೂರಲ್ಲಿ 2 ಅಗ್ನಿ ಉತ್ಸವ ನಡೀತದೆ. ಅದು 3ನೇದಾಗಿ ಬರುತ್ತೇಳಿ ಕಾಮಣ್ಣ ನಮ್ಮಲ್ಲಿ ಸುಡಲ್ಲ. ಆದ್ರಿಂದ ನಮ್ಮ ಪ್ರತಿ ಯುಗಾದಿಯನ್ನು ಹೊಸ ವರ್ಷವಾಗಿ ಆಚರಣೆ ಮಾಡಿಕೊಂಡು ನಾವೆಲ್ಲರೂ ಕೂಡ ಇಲ್ಲಿ ಬಣ್ಣ ಆಡಿ ಸಂಭ್ರಮಿಸ್ತೀವಿ. ಸರ್, ಹೋಳಿ ಹುಣ್ಣಿಮೆಯಲ್ಲಿ ಯಾಕೆ ಆಡೋದು ನೀವು ಬಣ್ಣ? ಹೋಳಿ ಹುಣ್ಣಿಮೆಯಲ್ಲಿ ನಮ್ಮಲ್ಲಿ ಕಲಿಕೆರೆಯಲ್ಲಿ ದೊಡ್ಡ ದೇವಸ್ಥಾನ ಇದೆ, ವೀರಗಂಟಿ ಮಡಿವಾಳೇಶ್ವರ ದೇವಸ್ಥಾನ. ಆ ದೇವಸ್ಥಾನ ಇರೋ ಕಾರಣ ನಮ್ಮೂರಲ್ಲಿ 2 ಸಲ ಅಗ್ನಿ ಉತ್ಸವ ಆಗುತ್ತದೆ. ಅದಕ್ಕೇನದ 3ನೇದು ಕಾಮಣ್ಣ ಸುಟ್ಟರು 3ನೇ ಅಗ್ನಿ ಉತ್ಸವ ಆಗ್ತದೆ ಅಂತ ಹೇಳ್ಕೊಂಡು ಕಾಮಣ್ಣ ನಮ್ಮಲ್ಲಿ ಸುಡಲ್ಲ. ಅದಕ್ಕಾಗಿ ಹೋಳಿಯನ್ನು ನಾವು ಆಚರಣೆ ಮಾಡೋದಲ್ಲ. ಅದನ್ನೇ ಪ್ರತಿ ವರ್ಷ ಕೂಡ ನಾವು ಯುಗಾದಿ ಎಂದು ಹೊಸ ವರ್ಷ ಅಂತ ಹೇಳ್ಕೊಂಡು ಅನ್ನೋದನ್ನ ನಾವು ಸಂಭ್ರಮಿಸ್ತೀವಿ. ಸರ, ಉಗಾದಿ ಪಾಡ್ಯಕ್ಕೆ ಹೊಸ ಬಟ್ಟೆ ಉಟ್ಟು ಹಬ್ಬವನ್ನು ಆಚರಣೆ ಮಾಡ್ಬೇಕಂತೇಳಿ ಎಲ್ಲ ಕಡೆನೂ ಮಾಡ್ತಾ ಇದ್ದಾರೆ. ನಿಮ್ಮ ಭಾಗದಾಗ ಏನದ ಉಗಾದಿ ಪಾಡ್ಯಕ್ಕೆ ಯಾಕೆ ಬಣ್ಣ ಆಡ್ತೀರಿ? ನಾವು ಹೊಸ ಬಟ್ಟೆ ಹಾಕೊಂಡು ಮಾಡ್ಬೇಕಂತಂದ್ರೆ ಬಣ್ಣಗಳ ಅವಧಿಯೋದು ಆಗ್ತಾರೆ ಅಂತೇಳಿ ಹೊಸ ಬಟ್ಟೆ ಹಾಳಾಗ್ತಾವ ಅಂತ ಹೇಳ್ಕೊಂಡು ಎಲ್ಲ ಹಿರಿಯರು ಎಲ್ಲರೂ ಮಾಡಿದ್ರು. ಮೊದಲನೇ ಪೂರ್ವಿಕರಿಂದಲೇ ಪದ್ಧತಿ ಹಾಕೊಂಡ್ ಬಂದಾರ. ನಾವು ಜಳಕ ಮಾಡೋದೇ ಎಲ್ಲ ಬಣ್ಣ ಆಡಿ ಆಮೇಲೆ ಜಳಕ ಮಾಡಿ ಹೊಸ ಬಟ್ಟೆ ಹಾಕೊಂಡು ನಾವು ಹಬ್ಬವನ್ನು ಬೇವು ಕುಡಿದ್ರ ಮುಖಾಂತರ ನಾವು ಆಚರಣೆ ಮಾಡ್ತೀವಿ. ತಮ್ಮ ಹೆಸರು? ನನ್ನ ಹೆಸರು ಹನುಮಂತ ದೊಡ್ಡ್ರ ಅಂತ. ಯಾರು ಹೇಳ್ತೀರ ಮತ್ತೆ?
ಮನುಷ್ಯ ಜನ್ಮ ಮುಂದೆ